ನಾನಿನ್ನ ಬಿಡಲಾರೆ ಸೀರಿಯಲಲ್ಲಿ ದೇವಸ್ಥಾನ ಎಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತ ಎಷ್ಟೊಂದು ಜನ ಪ್ರಶ್ನೆ ಇತ್ತು. ದೇವ್ರೆಲ್ಲಿ ಅಂತ ಜನ ಕೇಳ್ತಿರ್ತಾರೆ. ಓಕೆ, ಲೊಕೇಶನ್. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಋಷಿಕಾ, ಆಲ್ಸೋ ದುರ್ಗಾ. ನಮ್ಮ NNB ನಾನಿನ್ನ ಬಿಡಲಾರೆ ಸೀರಿಯಲಲ್ಲಿ ದೇವಸ್ಥಾನ ಎಲ್ಲಿ ಶೂಟಿಂಗ್ ಮಾಡ್ತೀವಿ ಅಂತ ಎಷ್ಟೊಂದು ಜನ ಪ್ರಶ್ನೆ ಇತ್ತು. ಸೊ ನಾವಿವತ್ತು ಅದೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಮ್ಮ ದೇವಸ್ಥಾನನ ಕಂಪ್ಲೀಟಾಗಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾವಿವತ್ತು ಶೂಟಿಂಗಿಗೆ ಅಂತ ಈ ಟೆಂಪಲಿಗೆ ಬಂದಿದ್ದೀವಿ. ನಾವು ಯಾವಾಗಲೂ ಇದೇ ದೇವಸ್ಥಾನದಲ್ಲಿ ಶೂಟ್ ಮಾಡೋದು. ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಾವು ಇದೇ ಟೆಂಪಲಲ್ಲೇ ನಾವು ಶೂಟ್ ಮಾಡ್ತಾ ಇರೋದು. ಹೊರಗಡೆಯಿಂದ ಈ ಥರ ಇದೆ, ಇದು ಗೋಪುರ ಹೀಗಿರುತ್ತೆ. ಇಷ್ಟು ಹೊರಗಡೆ ಇಷ್ಟೊಂದು ಜಾಗ ಇದೆ. ಇದರಿಂದ ಒಳಗಡೆ ಬಂದ್ವಿ ಅಂತ ಅಂದರೆ ಈ ಥರ ಇದೆ. ಎಷ್ಟು ದೊಡ್ಡ ಅಂಗಳ ಇದೆ ಅಂದರೆ, ಆ್ಯಕ್ಚುಲಿ ಇಲ್ಲಿ ಬರೀ ನಮ್ಮ ಸೀರಿಯಲ್ ಮಾತ್ರ ಅಲ್ಲ, ನಾವು ನಮ್ಮ ಸೀರಿಯಲ್ನ ಪ್ರೋಮೋ ಶೂಟ್, ಒಂದು ತ್ರಿಶೂಲದೊಂದು ಪ್ರೋಮೋ ಮಾಡಿದ್ವಿ ನಾವು. ತ್ರಿಶೂಲನ ನಾನು ಎತ್ತಿ ಬಿಸಾಕೋದು, ದುರ್ಗಾ ಅವತಾರ ಅಂತ ಒಂದು ಪ್ರೋಮೋ ಮಾಡಿದ್ವಿ. ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಆ ಪ್ರೋಮೋ ಕೂಡ ಇಲ್ಲೇ ನಾವು ಶೂಟ್ ಮಾಡಿದ್ದು. ಆ್ಯಕ್ಚುಲಿ ನಾವೇ ಮೊದಲು ಈ ದೇವಸ್ಥಾನಕ್ಕೆ ಬಂದು ಶೂಟ್ ಮಾಡಿದ್ದು. ಅಂದರೆ ನನಗೆ ಗೊತ್ತಿರೋ ಹಾಗೆ ನಮ್ಮ ಸೀರಿಯಲ್ ಫಸ್ಟ್ ನಾವು ಬಂದು ಇಲ್ಲಿ ಶೂಟ್ ಮಾಡಿದ್ದು ಇತ್ತೀಚಿನ 1.5 ವರ್ಷ ಟೈಮ್ ಒಳಗಡೆ. ಸೊ ಅದಾದಮೇಲಂತೂ ಎಲ್ಲ ಸೀರಿಯಲ್, ಯಾವ ಸೀರಿಯಲ್ ನೋಡಿ, ಯಾವ ಚಾನಲ್ ನೋಡಿ, ಎಲ್ಲರೂ ಇಲ್ಲಿಗೆ ಬರೋಕ್ಕೆ ಶುರು ಮಾಡಿದ್ರು. ಈ ದೇವಸ್ಥಾನ ಎಲ್ಲಿದೆ, ಇದರ ಲೊಕೇಶನ್ ಏನು, ನೀವು ಈ ದೇವಸ್ಥಾನನ ವಿಸಿಟ್ ಮಾಡಬೇಕು ಅಂತಂದರೆ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಲೊಕೇಶನ್ನ ಎಂಡಲ್ಲಿ ಹೇಳ್ತೀನಿ. ಇಲ್ಲಿ ಪೂಜಾರಿಯವರ ಮನೆಗಳೆಲ್ಲ ಇದೆ, ನಾಗರಿಕಲ್ಲಿದೆ. ನಾವು ಎಷ್ಟೊಂದು ಸೀನ್ಗಳು ಮಾಡಿದ್ವಿ ಇಲ್ಲಿ ಈ ದೇವಸ್ಥಾನದಲ್ಲಿ. ಗರ್ಭಗುಡಿ ಸೆಟಪ್ ಹಾಕ್ಬಿಟ್ಟು ಇಲ್ಲೆಲ್ಲ ಮಾಡಿದ್ವಿ. ಸೊ ಅದೆಲ್ಲ ಇದೇ ಜಾಗನೇ. ಇದೇ ಪಾತಲ್ಲೇ ನಾನು ನಡ್ಕೊಂಡು ಹೋಗೋದು, ಇದೇ ಪಾತಲ್ಲೇ ನಾವು ಸೀನ್ಸ್ ಎಲ್ಲ ಮಾಡೋದು. ಇಷ್ಟು ಕೆಲಸ ಆಗ್ತಿದೆ ಇಲ್ಲಿ. ಇವರೆಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ. ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ, ನಿದ್ದೆ ಮಾಡ್ತೀವಿ. ಸೊ ಇದು ದೇವಸ್ಥಾನದ ಒಳಗಡೆ ಭಾಗ, ಇದು ಗರ್ಭಗುಡಿ. ಇಲ್ಲಿರೋ ದೇವರು ಬಂದು ತಿರುಪತಿ. ಇಲ್ಲಿಂದ ಹೀಗೆ ಎಲ್ಲರೂ ಆರತಿ ತಗೊಳ್ಳಿ ವಿಡಿಯೋಯಿಂದಲೇ. ಇಲ್ಲಿಂದ ಈಗ ಒಳಗಡೆ ಬಂದರೆ ಈ ಡೋರ್ ಇಷ್ಟೇ ಇರೋದು, ನಾವು ಬಕ್ಕೊಂಡೇ ಬರಬೇಕಿಲ್ಲ ಒಳಗಡೆ. ಹೀಗೆ ಒಂದು ಸುತ್ತ ಹಾಕೋಕ್ಕೆ ಪ್ರದಕ್ಷಿಣೆ ಹಾಕೋ ಜಾಗ. ಇಲ್ಲಿಂದ ಆಚೆ ಹೋಗೋದು. ನಿಜನೋ ಇದ್ರೊಳಗಡೆ ಚೈತನ್ಯ ಇದೆ ಅನ್ನೋದು ಅಷ್ಟೇ ನಿಜ. ಇರೋದು ಅಷ್ಟೇ ಸತ್ಯ. ಯಾವತ್ತೂ ಓಡಿಲ್ಲ ಇದು.
ಈ ದೇವಸ್ಥಾನದಲ್ಲಿ ನಮ್ಮ ಸೀರಿಯಲ್ ಶೂಟಿಂಗ್ ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಥರ ಶೂಟ್ಸ್ ಮಾಡ್ತಾರೆ, ಲೈಕ್ ಪ್ರೀ ವೆಡ್ಡಿಂಗ್ ಶೂಟ್ಸ್ಗಳು ಮಾಡ್ತಾರೆ, ಆ ಥರದ್ದೆಲ್ಲ ಇದೆ. ಇಲ್ಲಿ ಬನ್ನಿ ಒಂದು ರೌಂಡ್ ಹಾಕೋಣ, ಸೊ ನಿಮಗೆ ಗೊತ್ತಾಗುತ್ತೆ ಇದು ಎಷ್ಟು ದೊಡ್ಡದಾಗಿದೆ ಅಂತ. ನಾವು ಆ್ಯಕ್ಚುಲಿ ಇಲ್ಲಿ ತುಂಬ ಅಂದರೆ ತುಂಬ ಸೀನ್ಸ್ ಮಾಡಿದ್ದೀವಿ. ನಾವು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಯಾವುದ್ಯಾವುದು ದೇವಸ್ಥಾನ ಸೀನ್ಸ್ ಮಾಡಿದ್ದೀವಿ, ಎಲ್ಲ ಸೀನ್ಸು ನಾವು ಇಲ್ಲೇ ಮಾಡಿರೋದು. ಹೋಮ ಸೀನ್ ಮಾಡಿದ್ವಿ ರೀಸೆಂಟಾಗಿ ಒಂದು ದುರ್ಗಾಪುರಕ್ಕೆ ಹೋಗೋದೊಂದು ಸೀನ್ಸ್ ಮಾಡಿದ್ವಿ ನಾವು. ಕೆಸರುಗದ್ದಲ್ಲಿ ಇವ್ರನ್ನ ಶರತ್ ಅವ್ರನ್ನ ಎತ್ಕೊಂಡು ಹೋಗೋದು, ಈ ಥರದ್ದು ಏನೇನೋ ಮಾಡಿದ್ವಿ. ಆವಾಗ ಹೋಮ ಸೀನ್ಸ್ ಎಲ್ಲ ಬರುತ್ತೆ, ಮತ್ತು ಒಂದು ಅನ್ಯಾಚುರಲ್ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇರುತ್ತೆ. ಸೊ ಅದನ್ನೆಲ್ಲ ನೋಡೋದು ನಾವು ಈ ಸ್ಪಾಟಲ್ಲೇ. ಇಲ್ಲೇ ನಾವು ಹೋಮ ಎಲ್ಲ ಮಾಡೋದು. ಇಲ್ಲೆಲ್ಲ ಸ್ಟಾರ್ಟಿಂಗ್ ಎಪಿಸೋಡ್ಸ್ ನೋಡ್ಬೋದು. ನಾವು ಸ್ಟಾರ್ಟಿಂಗ್ ಎಪಿಸೋಡ್ಸಲ್ಲಿ ನಾನು ಭರತನಾಟ್ಯಂ ಹೇಳ್ಕೊಡ್ತಾ ಇರ್ತೀನಿ ಮಕ್ಕಳಿಗೆ, ಅದು ನಾವಿಲ್ಲೇ ಮಾಡಿದ್ದು. ಇದೇ ದೇವಸ್ಥಾನದ ಒಳಗಡೆ ಇರೋ ಗರ್ಭಗುಡಿ. ಆದರೆ ದೇವಸ್ಥಾನ ಇವಾಗ ಕ್ಲೋಸ್ ಆಗಿದೆ ಅನಿಸುತ್ತೆ. ನಾನು ನಿಮಗೆ ದೇವಸ್ಥಾನದ ಒಳಗಡೆ ಆಮೇಲೆ ಕರ್ಕೊಂಡು ಹೋಗ್ತೀನಿ. ದೇವಸ್ಥಾನಕ್ಕೆ ಅದರದ್ದೇ ಆದ ಟೈಮಿಂಗ್ಸ್ ಇದೆ, ಸೊ ಬರೋಕ್ಕೂ ಮುಂಚೆ ಆ ಟೈಮಿಂಗ್ಸ್ಗಳನ್ನ ನೋಡ್ಕೊಂಬನ್ನಿ. ಬಟ್ ಏನು ಒಂದು ವಿನಂತಿ ಅಂತಂದರೆ, ದಯವಿಟ್ಟು ದೇವಸ್ಥಾನನ ಕ್ಲೀನಾಗಿರೋದಕ್ಕೆ ಬಿಟ್ಬಿಡಿ. ಈ ಜಾಗದಲ್ಲಿ ನಾವು ಊಟ ಮಾಡ್ತೀವಿ, ಊಟದ ಸೆಟಪ್ ಎಲ್ಲ ಇರುತ್ತೆ ನಮ್ಮದು. ದೇವರೆಲ್ಲಿ ಅಂತ ಕೇಳ್ತೀರಲ್ಲ, ದೇವರೆಲ್ಲಿ ಅಂತ ಜನ ಕೇಳ್ತಿರ್ತಾರೆ. ನಮ್ಮ ಸೀರಿಯಲಲ್ಲಿ ಇವರೇ ದೇವರು. ದೇವರು ಇವತ್ತು ದೇವಸ್ಥಾನದಲ್ಲಿ ದೇವರು ಕರ್ಕೊಂಡ್ಬಂದಿದ್ದಾರೆ. ಹೇಳಿದಾಗೆ ಊಟದ್ದೆಲ್ಲ ನಾವು ಇಲ್ಲಿಟ್ಕೊಂಡಿದ್ದೀವಿ. ಸೊ ಇಲ್ಲೇ ನಾವು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟದ್ದೆಲ್ಲ ಮಾಡೋದು. ಬಟ್ ನಾವು ಯಾವುದೇ ಥರ ಗಲೀಜೆಲ್ಲ ಮಾಡೋದಿಲ್ಲ. ಸೊ ನಾವೆಲ್ಲ ಊಟ ಮಾಡಿ ಹಾಗೆ ಅದೇ ಅಷ್ಟೇ ನೀಟಾಗಿ ದೇವಸ್ಥಾನ ಹೇಗಿದೆಯೋ ಹಾಗೆ ನೀಟಾಗಿ ಇಟ್ಬಿಟ್ಟು ನಾವು ವಾಪಸ್ ಹೊರಡ್ತೀವಿ. ಆದರೆ ಆ ದಾರಿ ಸುಲಭವಾಗಿಲ್ಲ. ದೇವಸ್ಥಾನ ಇಲ್ಲೆಲ್ಲ ಪೂರ್ತಿ ದೇವಸ್ಥಾನ ಇದೆ. ದೇವಸ್ಥಾನದ ಜೊತೆಗೆ ಇಲ್ಲೊಂದು ಕಲ್ಯಾಣಿ ಕೂಡ ಇದೆ. ನಾವು ಕಲ್ಯಾಣಿ ಸೀನ್ಗಳನ್ನು ತುಂಬ ಮಾಡಿದ್ದೀವಿ. ನಾವು ಸ್ಟಾರ್ಟಿಂಗ್ ನಾನು ಇಂಟ್ರೊಡಕ್ಷನಲ್ಲಿ ಕಲ್ಯಾಣಿಯಿಂದ ನೀರು ತರೋದಾಗಿರ್ಬೋದು, ಎಷ್ಟೊಂದು ಆಮೆ ಜೊತೆ ನಾನು ಮಾತಾಡೋ ಸೀನ್ಸ್ ಆಗಿರ್ಬೋದು, ಅದು ಕೂಡ ನಾವು ಇಲ್ಲಿ ಮಾಡಿದ್ದೀವಿ. ಕೆಲವೊಂದು ಸೀನ್ಸ್ ಬೇರೆ ಕಲ್ಯಾಣಿಲೂ ಮಾಡಿದ್ದೀವಿ, ಕೆಲವೊಂದು ಸೀನ್ಸು ಈ ಕಲ್ಯಾಣಿಲೂ ಮಾಡಿದ್ದೀವಿ. ಬಟ್ ಅದೇ ಈ ಕಲ್ಯಾಣಿ ಅಷ್ಟೊಂದು ಕ್ಲೀನ್ ಇಲ್ಲ, ಯಾಕಂದರೆ ಜನ ಎಲ್ಲ ಬಂದು ಪ್ಲಾಸ್ಟಿಕ್ನೆಲ್ಲ ಹಾಕಿ ಹಾಗೆ ಗಲೀಜು ಮಾಡಿದ್ದಾರೆ. ನಾವು ಕ್ಲೀನಾಗಿ ಇಟ್ಕೋಬೇಕಷ್ಟೆ. ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಎಲ್ಲ ಕ್ಲೀನಾಗಿರುತ್ತೆ. ಬಟ್ ನಾವು ಕಲ್ಯಾಣಿದು ಎಷ್ಟೊಂದು ಸೀನ್ಸ್ ನಾವು ಇಲ್ಲೇ ಮಾಡಿರೋದು. ಓಕೆ, ಲೊಕೇಶನ್ ಎಲ್ಲರೂ ಕೇಳ್ತಾ ಇದ್ರಿ ಎಲ್ಲಿರೋದು ಈ ಜಾಗ ಅಂತ. ಈ ಲೊಕೇಶನ್ ಇರೋದು ಚಿಕ್ಕಬಳ್ಳಾಪುರದಲ್ಲಿ ರಂಗಸ್ಥಳ ಅಂತ. ದೇವಸ್ಥಾನದ ಹೆಸರು ರಂಗಸ್ಥಳ ಅಂತ. ಮೋಸ್ಟ್ಲಿ ಗೂಗಲ್ ಮಾಡಿದ್ರೆ ಆ ಲೊಕೇಶನ್ ಸಿಗುತ್ತೆ. ಸೊ ಯಾ, ದಿಸ್ ವಾಸ್ ಅವರ್ ಬ್ಲಾಗ್ ಟುಡೇ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.